ಬಸ್ಸು 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 ಏನ್ ಮ್ಯಾಚು. SRH ಅವ್ರು ಏನ್ ಹೇಳಿದ್ರು, 300 ಹೊಡಿತೀವಿ ಅಂತ ಅಂದ್ರು, 200 ಹೊಡಿಯಕ್ಕೂ ತಿನ್ಕಾಡೋದ್ರು. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಫುಲ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಮೊದಲನೇ ಓವರೇ RCB ಮೊದಲೇ ಟಾಸ್ ಗೆದ್ದು ಬೌಲಿಂಗ್ ತಗೊಳುತ್ತೆ. ಬೌಲಿಂಗ್ ತಗೊಂಡು ನಾವು ಅನ್ಕೊಂಡಂಗೆ ಮಂಗೇಶ್ ಯಾದವ್ ಆಡ್ತಾರೆ ಅನ್ಕೊಂಡು, ಆದ್ರೆ ಮಂಗೇಶ್ ಯಾದವ್ ಅವ್ರ ಬದಲು ಅಡಿದಲ್ಲಿ ಅಭಿನಂದನ್ ಸಿಂಗ್ ಅವರಿಗೆ ಫಸ್ಟ್ ಹೇಳ್ಕೊಳ್ಳೋ ರೀತಿ ಆಡ್ಲಿಲ್ಲ. ಆದ್ರೆ ಮೊದಲನೇ ಓವರಲ್ಲೇ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಜೇಕಬ್ ಡಬಿ ಅವರು. ಹೌದು, ಮೊದಲನೇ ಓವರ್ಲಿ ಒಂದು 6 ಹೊಡ್ಸ್ಕೋಬಹುದು ಅಭಿಷೇಕ್ ಶರ್ಮಾ ಅವ್ರ ಕೈಲಿ, ಆದ್ರೆ ಬರೀ 7 ರನ್ ಕೊಡ್ತಾರೆ. ಇನ್ನು ಸೆಕೆಂಡ್ ಓವರ್ ಬಂದ ತಕ್ಷಣ ಭುವನೇಶ್ವರ್ ಕುಮಾರ್ ಅವರು ಆ ಕಡೆ 8 ರನ್ ಕೊಟ್ಟು ಬೌಲಿಂಗ್ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಮೂರನೇ ಓವರ್ ಜೇಕಬ್ ಡಬಿ ಬರ್ತಾರೆ. ಜೇಕಬ್ ಡಬಿ ಬಂದು ಮೊದಲನೇ ಬಾಲ ವೈಡ್ ಹಾಕ್ತಾರೆ. ಆ ವೈಡ್ ಹಾಕಿದ್ ನೆಕ್ಸ್ಟ್ ಬಾಲ್ ತಿರ್ಗಾ ಬೌಲಿಂಗ್ ಮಾಡ್ತಾರೆ. ಅದು ಅಭಿಷೇಕ್ ಶರ್ಮಾ ಅವರು ಹೊಡಿತಾರೆ. ಹೊಡೆದ ಜಿತೇಶ್ ಶರ್ಮಾ ಹಿಂದಕ್ಕೆ ಹೋಗ್ಲಿಕ್ಕತ್ತಾರೆ. ಅಲ್ಲೇ ಬ್ರೇಕ್ ಥ್ರೂ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಅದೇ ಓವರ್ ನ ಲಾಸ್ಟ್ ಬಾಲ್ ಅಲ್ಲಿ ಟ್ರಾವಿಸ್ ಹೆಡ್ ಅವರು ಕೂಡ ಔಟ್ ಆಯ್ತಾರೆ. ಟ್ರಾವಿಸ್ ಹೆಡ್ ಅವ್ರದ್ದು ಫಿಲ್ ಸಾಲ್ಟ್ ಅವರು ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ನೆಕ್ಸ್ಟ್ ಹಂಗೆ ನಡೀತಿತ್ತು ಮ್ಯಾಚು. ಹಂಗೆ ನಡೀತಿದ್ದ ಟೈಮಲ್ಲಿ ಅದೇ ರೀತಿ ಆಗ್ತಿದಾಗೆ ಮತ್ತೆ 5ನೇ ಓವರ್ ಬಂದಂತ ಜೇಕಬ್ ಡಬಿ ಅವರು ಅವ್ರನ್ನ 3ನೇ ಓವರ್ ಅಲ್ಲಿ ರೆಡ್ಡಿ ಅವ್ರನ್ನ ವಿಕೆಟ್ ತಗೋತಾರೆ. 4.2 ಅಲ್ಲಿ 4.2 ಓವರ್ ಅಲ್ಲಿ ರೆಡ್ಡಿ ಅವರು ವಿಕೆಟ್ ತೆಗಿತಾರೆ. ಅಲ್ಲಿ ಕೂಡ ಪಡಿಕಲ್ ಅವರು ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ಇನ್ನು ನೆಕ್ಸ್ಟ್ 6th ಓವರ್ ಅಭಿನಂದನ್ ಸಿಂಗ್ ಅವ್ರನ್ನ ತರ್ತಾರೆ. ಅಭಿನಂದನ್ ಸಿಂಗ್ ಅವ್ರಿಗೆ ಇಶಾನ್ ಕಿಶನ್ ಅವರು 6, 4, 6 ಅಂತ 16 ರನ್ ಹೊಡಿತಾರೆ ಓವರ್ ಅಲ್ಲಿ. ಅದು ಎಕ್ಸ್ಪೆನ್ಸಿವ್ ಓವರ್ ಆಗುತ್ತೆ. ಲಾಸ್ಟ್ ಓವರ್ ಪವರ್ ಪ್ಲೇ. ಇನ್ನು 7th ಓವರ್ ಮತ್ತೆ ಡಫಿಯರ್ ಬರ್ತಾರೆ. ಅಲ್ಲೂ ಕೂಡ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಆದ್ರೆ ಅವ್ರಿಗೆ ವಿಕೆಟ್ ಸಿಗಲ್ಲ. ವಿಕೆಟ್ ಸಿಗದವರು ಪರವಾಗಿಲ್ಲ ಅಂತ ಅವರು ಅಲ್ಲಿಗೆ 4 ಓವರ್ದವ್ರು ಕಂಪ್ಲೀಟ್ ಆಗುತ್ತೆ. ಆದ್ರೆ ಅವ್ರು 3 ವಿಕೆಟ್ ನ ತೆಗೆದಿರ್ತಾರೆ. 22 for 3 ಒಳ್ಳೆ ಬೌಲಿಂಗ್ ಫಿಗರು. ಅದೇ ಟೈಮಲ್ಲಿ ಅವ್ರನ್ನ ಇಂಪ್ಯಾಕ್ಟ್ ಮಾಡಿ ದೇವದತ್ ಪಡಿಕ್ಕಲ್ ಅವ್ರನ್ನ ಒಳಗಡೆ ತರ್ತಾರೆ. ಸಖತ್ತಾಗಿ ಆಡ್ತಾರೆ. ಇನ್ನು ನೆಕ್ಸ್ಟ್ 8th ಓವರ್ ರಮಾರಿಯೋ ಶಫರ್ಡ್ ಅವ್ರು ಬರ್ತಾರೆ. ರಮಾರಿಯೋ ಶಫರ್ಡ್ ಅವ್ರಿಗೆ ಮತ್ತೆ 16 ರನ್ ಕೆತ್ತಾರೆ ಇಶಾನ್ ಕಿಶನ್ ಮತ್ತು ಲ್ಯಾಸನ್ ಅವರು. ಇನ್ನು ನೆಕ್ಸ್ಟ್ ಹಂಗೆ ಬ್ಯಾಟಿಂಗ್ ನ ಆಡ್ತಾ ಇರ್ತಾರೆ. ಯಾವರೇಜ್ ಆಗಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇಶಾನ್ ಕಿಶನ್ ಅವರು ಬರ್ತಾರೆ. ಇಶಾನ್ ಕಿಶನ್ ಅವರು 50 ರನ್ ನ ಕಂಪ್ಲೀಟ್ ಮಾಡ್ಕೊತಾರೆ. ಇನ್ನು 13ನೇ ಓವರ್ ಕೃಣಾಲ್ ಪಾಂಡ್ಯ ಅವ್ರಿಗೆ ಏನ್ ಗುರು ಹೊಡೆದಿದ್ದು ಇವತ್ತು ಕೃಣಾಲ್ ಪಾಂಡ್ಯಂಗೆ 6 ಮೇಲೆ 6 ಅಂತ ಲ್ಯಾಸನ್ ಕಿಶನ್. ಇನ್ನು ನೆಕ್ಸ್ಟ್ 14ನೇ ಓವರ್ ಅಲ್ಲಿ ಬರ್ತಾರೆ. ಮೊದಲನೇ ಬಾಲೆ ರಮಾರಿಯೋ ಶಫರ್ಡ್ ಅವರು ಲ್ಯಾಸನ್ ಅವ್ರನ್ನ 31ಕ್ಕೆ ಔಟ್ ಮಾಡಾಕ್ತಾರೆ. ಇನ್ನು ಅದೇ ರೀತಿ 15ನೇ ಓವರ್ ಅಲ್ಲಿ ಬಂದಂತ ಶ್ರೇಯಸ್ ಶರ್ಮಾ ಅವರು ಕೂಡ ಸಲೀಲ್ ಅರೋರ್ ಅವ್ರನ್ನ ಔಟ್ ಮಾಡಾಕ್ತಾರೆ. ಇನ್ನು ರೊಮಾರಿಯೋ ಶಫರ್ಡ್ ಅವರು ತಮ್ಮ 2ನೇ ವಿಕೆಟ್ ನ 17ನೇ ಓವರ್ ಅಲ್ಲಿ ತಗೋತಾರೆ. ಅವರು ಹರ್ಷ್ ದೂಬೆ ಅವ್ರನ್ನ 3 ರನ್ಗೆ ಔಟ್ ಮಾಡೋದ್ರ ಮೂಲಕ. ಇನ್ನು 17.3ನೇ ಓವರ್ ನಡೀತಾ ಇರ್ತದೆ. ಅಲ್ಲಿ ಚೆನ್ನಾಗಿ ಇಶಾನ್ ಕಿಶನ್ ಅವರು ಬ್ಯಾಟಿಂಗ್ ಆಡಿ ಔಟ್ ಆಗಿರ್ತಾರೆ. ನೆಕ್ಸ್ಟ್ ಇನ್ನು ಅನಿಕೇತ್ ಶರ್ಮಾ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಕೊಹ್ಲಿ ಅವರಿಗೆ ಒಂದು ಕ್ಯಾಚ್ ಹೋಗುತ್ತೆ ಭುವನೇಶ್ವರ್ ಕುಮಾರ್ ಅವ್ರ ಓವರ್ ಅಲ್ಲಿ. ಆ ಟೈಮಲ್ಲಿ ಕೊಹ್ಲಿ ಅವರು ಕ್ಯಾಚ್ ನ ಬಿಟ್ಬಿಡ್ತಾರೆ. ಇನ್ನು ನೆಕ್ಸ್ಟ್ 2 ಬಾಲ್ ಆದ ತಕ್ಷಣ ಭುವನೇಶ್ವರ್ ಕುಮಾರ್ ಅವರು ಹರ್ಷಲ್ ಪಟೇಲ್ ಅವರ ವಿಕೆಟ್ ನ ತಗೋತಾರೆ. ಅಲ್ಲಿಗೆ ಭುವನೇಶ್ವರ್ ಕುಮಾರ್ ಅವರಿಗೆ ಈ ಮ್ಯಾಚ್ ಅಲ್ಲಿ ಒಂದು ವಿಕೆಟ್ ಸಿಗ್ತದೆ. ಇನ್ನು 18ನೇ ಓವರ್ ಬೌಲಿಂಗ್ ಬರ್ತಾರೆ. ಬೌಲಿಂಗ್ ಬಂದಂಗ 6, 4 ಅಂತ ಹೊಡ್ಸ್ಕೊತಾರೆ ರೊಮಾರಿಯೋ ಶಫರ್ಡ್ ಅವರು ಅನಿಕೇತ್ ಶರ್ಮಾ ಕೈಲಿ. ಕೊನೆಗೂ ಲಾಸ್ಟ್ ಬಾಲ್ ಅಲ್ಲಿ ಅವ್ರ ವಿಕೆಟ್ ನ ತೆಗ್ದೇ ಬಿಡ್ತಾರೆ. ಲಾಸ್ಟ್ ಬಾಲ್ ಅಲ್ಲಿ ಅನಿಕೇತ್ ಶರ್ಮಾ ಅವರು 43ಕ್ಕೆ ಔಟ್ ಆಯ್ತಾರೆ. ಇನ್ನು ನೆಕ್ಸ್ಟ್ ಇದೇ ರೀತಿ ಡೀಸೆಂಟ್ ಆಗಿ ಆಡೋರು ಲಾಸ್ಟ್ ಓವರ್ ಅಲ್ಲಿ ಕೂಡ. ಇನ್ನು ಲಾಸ್ಟ್ ಓವರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ಪೇನ್ ಅವರು ಟೂಡಿ ಅಂತ ತಾತಾನೆ ಇದ್ರು. ಇನ್ನು ನೆಕ್ಸ್ಟ್ ಇಶಾನ್ ಕಿಶನ್ ಅವರ 81 ರನ್, ಅನಿಕೇತ್ ಶರ್ಮಾ ಅವರ 43 ರನ್, ಅದೇ ರೀತಿ ಕ್ಲಾಸೆನ್ ಅವರ 31 ರನ್ ಮೂಲಕ SRH ಅವರು 201 ರನ್ ಹೊಡಿತಾರೆ 9 ವಿಕೆಟ್ ಕಳ್ಕೊಂಡು. ಇನ್ನು ನಮ್ಮ ಕಡೆ ಜೇಕಬ್ ಡಫಿ ಅವರು 3 ವಿಕೆಟ್ ತೆಗಿತಾರೆ. ರೊಮಾರಿಯೋ ಶಫರ್ಡ್ ಅವರು 3 ವಿಕೆಟ್ ತೆಗಿತಾರೆ. ಭುವಿ ಮತ್ತು ಶ್ರೇಯಸ್ ಶರ್ಮಾ ಅವರು 1 ವಿಕೆಟ್ ನ ತಗೋತಾರೆ. ಅದೇ ರೀತಿ ಅಭಿನಂದನ್ ಸಿಂಗ್ ಕೂಡ 1 ವಿಕೆಟ್ ತಗೋತಾರೆ. ಬಟ್ ಅಭಿನಂದನ್ ಸಿಂಗ್ ಅವರು ಡೆಬ್ಯೂ ಮ್ಯಾಚ್ ಅಲ್ಲಿ ನಾಯೇರಿ ಹೊಡ್ಸ್ಕೊತಾರೆ. ಇನ್ನು ಕೃಣಾಲ್ ಪಾಂಡ್ಯ ಅವರು ಕೂಡ 2 ಓವರ್ ಮಾಡಿ 26 ರನ್ ಹೊಡ್ಸ್ಕೊತಾರೆ. ಇನ್ನು ನೆಕ್ಸ್ಟ್ ನಮ್ಮ RCB ಅವ್ರ ಬ್ಯಾಟಿಂಗ್ ಬರ್ತಾರೆ. RCB ಅವ್ರ ಬ್ಯಾಟಿಂಗ್ ಬರ್ತಿದಂಗೆ ಸಾಲ್ಟ್ ಮೊದಲನೇ ಓವರ್ ಅಲ್ಲಿ ಹೊಡಿತಾರೆ 2 4 ಹೊಡೆದು ಒಂದು ಸಿಂಗಲ್ ತಗೋತಾರೆ. ನೆಕ್ಸ್ಟ್ ಓವರ್ ಬರ್ತಾರೆ ಜೈದೇವ್ ಉನಾದ್ಕಟ್ ಅವ್ರು ಮೊದಲನೇ ಬಾಲ್ಗೆ ಸಾಲ್ಟ್ ಔಟ್ ಆಗೋಯ್ತಾರೆ. ಇನ್ನು ಸಾಲ್ಟ್ ಔಟ್ ಆದ್ಮೇಲೆ DDP ಬಂದ್ಮೇಲೆ ಮ್ಯಾಚೇ ಬದಲಾಯ್ತು ಗುರು. ಏನ್ ಹೊಡೆದಿದ್ದು 4ನೇ ಓವರ್ ಅಲ್ಲಿ ಪೇನ್ಗೆ 18 ರನ್ ಹೊಡಿತಾರೆ. 6, 4, 6 ಅಂತ 4ನೇ ಓವರ್ 18 ರನ್ ಹೊಡಿತಾರೆ. ಅಲ್ಲೇ 20 ಬಾಲ್ಗೆ 52 ರನ್ ಜೊತೆ ಆಟ ಬರುತ್ತೆ RCB ಅವ್ರದ್ದು. ಇನ್ನು ಪವರ್ ಪ್ಲೇ ಅಲ್ಲಿ RCB 76ಕ್ಕೆ 76 ರನ್ ಹೊಡಿತಾರೆ. ಇನ್ನು ನೆಕ್ಸ್ಟ್ 7.3 ಓವರ್ ಅಲ್ಲಿ ಆ ಟೈಮಲ್ಲಿ RCB 91ಕ್ಕೆ ಹೊಂದಿರ್ತಾರೆ.
ಆ ಟೈಮಲ್ಲಿ ಹೆನ್ರಿಕ್ ಕ್ಲಾಸನ್ ಅವ್ರಿಗೆ ಕೊಹ್ಲಿ ಅವ್ರದ್ದು ಒಂದು ಈಸಿ ಕ್ಯಾಚ್ ಹೋಗುತ್ತೆ. ಆ ಈಸಿ ಕ್ಯಾಚ್ ನ ಹೆನ್ರಿಕ್ ಕ್ಲಾಸನ್ ಅವರು ಮಿಸ್ ಮಾಡ್ಕೋತಾರೆ. ನೆಕ್ಸ್ಟ್ 7.4 ಅಲ್ಲಿ ದೇವದತ್ ಪಡಿಕಲ್ 7.4 ಓವರ್. ಆ ಟೈಮಲ್ಲಿ ದೇವದತ್ ಪಡಿಕಲ್ ಅವರು 21 ಬಾಲಲ್ಲಿ 51 ಹೊಡಿತಾರೆ. 21 ಬಾಲಲ್ಲಿ 51 ರನ್ನು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿತಾರೆ. ಇನ್ನು RCBದು ಪಡಿಕಲ್ ಮತ್ತು ಕೊಹ್ಲಿ ಅವ್ರದ್ದು 101 ರನ್ ಜೊತೆ ಆಟ ಆಗುತ್ತೆ. ಆ ಟೈಮಲ್ಲಿ ಪಡಿಕಲ್ ಅವರು ಹೊಡಿಯಕ್ ಹೋಗಿ ಔಟ್ ಆಯ್ತಾರೆ. ಆಗ RCB 110ಕ್ಕೆ ಒಂದಾಗುತ್ತೆ. 61 ರನ್ ಹೊಡಿತಾರೆ 26 ಬಾಲಲ್ಲಿ. 230 ಸ್ಟ್ರೈಕ್ ರೇಟ್ ಗುರು. ಅವ್ರು ಇರೋ ಗಂಟೆ ಹೆಂಗಿತ್ತು ಅಂದ್ರೆ ಟೀಮ್ ಅದೇ ರೀತಿ ಇತ್ತು. ಇನ್ನು ಅವ್ರು ಔಟ್ ಆಯ್ತಿದಂಗೆ ಬಂದ ರಜತ್ ಪತಿದಾರ್ ಅವ್ರು ಕೂಡ ಕಡಿಮೆ ಇಲ್ಲ. ಇಶಾನ್ ಮಲಿಂಗ್ ಅವ್ರಿಗೆ ಗುರು ರಜತ್ ಪತಿದಾರ್ ಅವರು 22 ರನ್ ಹೊಡಿತಾರೆ ಒಂದು ಓವರಲ್ಲಿ. ಅದರಲ್ಲಿ ಅವರು 4 ವೈಡ್ ಆಗ್ತಾರೆ. ಇನ್ನು ಇವರು 6, 4, 6 ಮತ್ತೆ ಒಂದೆರಡು ಸಿಂಗಲ್ ತಾತಾರೆ. ಆ ಓವರಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಆ ಓವರಲ್ಲಿ ಇಶಾನ್ ಮಲಿಂಗ್ ಅವ್ರಿಗೆ. ಇನ್ನಾದ್ರೂ ನೆಕ್ಸ್ಟ್ ಓವರ್ PN ಅವ್ರು ಬರ್ತಾರೆ. 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನ ತಗೋತಾರೆ. ಒಂದು ರಜತ್ ಪತಿದಾರ್ ಅವರು 31 ಔಟ್ ಆಯ್ತಾರೆ 12 ಬಾಲಲ್ಲಿ. ಇನ್ನು ನೆಕ್ಸ್ಟ್ ಜಿತೇಶ್ ಶರ್ಮಾ ಅವರು ಗೋಲ್ಡನ್ ಡಕ್ ಆಯ್ತಾರೆ. ಇನ್ನು ಜಿತೇಶ್ ಶರ್ಮಾ ಗೋಲ್ಡನ್ ಡಕ್ ಆದ್ಮೇಲೆ ಟೀಮ್ ಡೇವಿಡ್ ಅವ್ರು ಬಂದ್ರು. ಟೀಮ್ ಡೇವಿಡ್ ವಿರಾಟ್ ಕೊಹ್ಲಿ ಸೇರ್ಕೊಂಡು ಒಳ್ಳೆ ಜೊತೆ ಆಟ ಬೆಳೆಸಿದ್ರು. ಕೊನೆಗೆ ವಿರಾಟ್ ಕೊಹ್ಲಿ ಅವರು ಅರ್ಧ ಶತಕ ಕೂಡ ಹೊಡೆದ್ರು. ಅರ್ಧ ಶತಕ ಹೊಡೆದಾದ್ಮೇಲೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು 69 ರನ್ ನೋಡಿದ್ರು ಮತ್ತು ವಿರಾಟ್ ಕೊಹ್ಲಿ ಟೀಮ್ ಡೇವಿಡ್ ಇಬ್ರು ನಾಟ್ ಔಟ್ ಆದ್ರು. ಅದೇ ರೀತಿ 15.4 ಓವರ್ಗೆ RCB ಈ ಮ್ಯಾಚ್ ನ ಗೆಲ್ತಾರೆ. ಆದ್ರೆ ಲಾಸ್ಟ್ ಓವರ್ ಅಲ್ಲಿ ಹರ್ಷಲ್ ಪಟೇಲ್ ಅವರಿಗೆ ವಿರಾಟ್ ಕೊಹ್ಲಿ ಅವರು 6, 4, 4 ಹೊಡೆದು ಟೋಟಲ್ ಆಗಿ 18 ರನ್ ಹೊಡೆಯೋದ್ರ ಮೂಲಕ ಮ್ಯಾಚ್ ನ ಮುಗಿಸ್ತಾರೆ. ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಮ್ಯಾಚ್ ಆಡಿದ್ರು ಇವತ್ತು RCB ಅವರು. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. RCB ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಇನ್ನೂ ಬೇಗ ಬ್ಯಾಟಿಂಗ್ ಅಲ್ಲಿ ಮುಗಿಸ್ಬೋದಿತ್ತ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.